ಹಾಯ್ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ ಗೈಸ್? ಇವತ್ತು ನಾನು ಬೋಂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಬೋಂಡ ಮಾಡೋಣ ಅಂದ್ಕೊಂಡೆ, ಹೇಗೂ ಮಾಡ್ತಾ ಇದ್ದೀನಲ್ಲ ವಿಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್. ಫಸ್ಟ್ ಆನಿಯನ್ನ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಹೀಗೆ ಕೆಲವರು ಸಣ್ಣ ಸಣ್ಣಗೂ ಹೆಚ್ಚುತ್ತಾರೆ, ತುಂಬ ಸಣ್ಣಗೆ ಹೆಚ್ಚುತ್ತಾರೆ. ಮುಂಚೆ ಎಲ್ಲ ನಮ್ಮಮ್ಮ ಬೋಂಡ ಮಾಡುವಾಗ ಸಣ್ಣಗೆ ಹೆಚ್ಚುತ್ತಿದ್ರು. ಬಟ್ ನಾನು ಬೋಂಡ ಹೀಗೆ ಉದ್ದುದ್ದ ಹೆಚ್ಚಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಾನೊಂದು 2 ಆನಿಯನ್ ತಗೊಂಡಿದ್ದೀನಿ. ಥಿನ್ ಸ್ಲೈಸಸ್ ಥರ ಹೆಚ್ಕೊಂಬಿಡಿ. ಮನೇಲಿ ಕಡಲೆ ಹಿಟ್ಟು ಒಂದಿದ್ರೆ ತಕ್ಷಣ ಬೇಕು ಅಂದ ತಕ್ಷಣ ಮಾಡ್ಕೋಬೋದು. ಇದಕ್ಕೇನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಬೇಡ ಗೈಸ್. ನಾನು ಇಷ್ಟು ಶುಂಠಿ ತಗೊಂಡಿದ್ದೀನಿ, ಇದನ್ನ ತುರ್ಕೋಬೋದು. ನಾನು ಸಣ್ಣದಾಗಿ ಹೆಚ್ಕೊಂಡ್ಬಿಡ್ತೀನಿ ಗೈಸ್. ಇದು ಹಸಿಮೆಣ್ಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ ನಾನು. ಇದನ್ನ ಸಣ್ಣ ಸಣ್ಣಗೂ ಹೆಚ್ಕೋಬೋದು. ನಾನು ತುಂಬ ಸಣ್ಣ ಮಾಡಲ್ಲ ನೋಡಿ, ಇಷ್ಟು ಮಾಡ್ತಾ ಇದ್ದೀನಿ. ಈ ಥರ ತಿನ್ನುವಾಗ ಸಿಕ್ಕಿದ್ರೆ ತೆಗ್ದು ಹಾಕ್ಬೋದು. ಫೈನ್ಲಿ ಚಾಪ್ ಮಾಡಿದ್ರೆ ನೀವು ಅದು ತೆಗ್ದಾಕಕ್ಕೆ ಕಷ್ಟ ಆಗತ್ತೆ, ತುಂಬ ಖಾರ ಅನ್ಸುತ್ತೆ ನಿಮಗೆ ಗೈಸ್. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಬಿಡಿ. ಗೈಸ್ ಇವಾಗ ಎಣ್ಣೆ ಕಾಯಕ್ಕಿಡೋಣ. ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಹೊತ್ತಿಗೆ ಎಣ್ಣೆ ಕಾಯುತ್ತೆ. ನಾವು ಒಂದು ಬೌಲಿಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅದು ಸ್ಲೈಸಸ್ ಆಗಿ ಹೆಚ್ಚಿರ್ತೀವಲ್ವ, ಸ್ವಲ್ಪ ಕೈಯಲ್ಲಿ ಹೀಗೆ ಅಂದ್ಕೊಳ್ಳಿ. ಕಲಿಸುವಾಗ್ಲೂ ಅದು ಬಿಡಿ ಬಿಡಿ ಆಗತ್ತೆ. ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತೆ ಹಸಿಮೆಣಸಿನ್ಕಾಯಿ, ಇದ್ರ ಜೊತೆಗೆ ಕಡಲೆ ಹಿಟ್ಟು ಮತ್ತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಗೈಸ್. ಆಕ್ಚುಲಿ ಕಡಲೆ ಹಿಟ್ಟು ಅಂಗಡಿಯಿಂದ ತಂದಿರೋದು. ಒಂದು ಮೀಡಿಯಂ ಸೈಜ್ ಬೌಲಷ್ಟು ಕಡಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದಕ್ಕೆ ಕಾಯಿಸಿರೋ ಎಣ್ಣೆ 1-2 ಸ್ಪೂನಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ನೀರಲ್ಲಿ ಕಲಿಸ್ಬಿಟ್ಟು ನಾವು ಹಾಕಬೇಕು. ಆಗ ಬೋಂಡ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಗೈಸ್. ಈ ಥರ ಸಿಸ್ಲಿಂಗ್ ಸೌಂಡ್ ಬರಬೇಕು. ಫಸ್ಟ್ ನಿಧಾನಕ್ಕೆ ಮಿಕ್ಸ್ ಮಾಡಿ, ಬಿಸಿ ಇರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗೈಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು. ಬೋಂಡದಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಗಟ್ಟಿನೂ ಮಾಡ್ಕೋಬೇಡಿ, ತುಂಬ ತೆಳುಗೂ ಮಾಡ್ಕೋಬೇಡಿ. ಆನಿಯನ್ ಎಲ್ಲ ಜಾಸ್ತಿ ಇದ್ರೆ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ನಮಗೆ ಸ್ವಲ್ಪ ಆನಿಯನ್ ಜಾಸ್ತಿ ಇರಬೇಕು. ನಿಮಗೆ ಜಾಸ್ತಿ ಅನಿಸಿದ್ರೆ ಒಂಚೂರು 1-2 ಸ್ಪೂನ್ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟೇ ಗೈಸ್, ಇದು ಹಿಟ್ಟು ರೆಡಿಯಾಗಿದೆ. ನಮಗೆ ಈರುಳ್ಳಿ ಎಲ್ಲ ಜಾಸ್ತಿ ಇರಬೇಕು ಅಂತ ನಾನು ಹೀಗೆ ಹಾಕಿದ್ದೀನಿ. ಈಗ ಎಣ್ಣೆಗೆ ಹಾಕೋಣ. ಎಣ್ಣೆ ಕಾದಿದೆ ಗೈಸ್. ಈಗ ನಿಮಗೆ ಎಷ್ಟೆಷ್ಟು ದಪ್ಪ ಬೇಕೋ ಆ ಸೈಜ್ಗೆ ಹಾಕೋಬೋದು. ಹೀಗೆ ತಿರುಗಿಸಿ ಎಲ್ಲ ಕಡೆ ಬೇಯಬೇಕಲ್ಲ ಅದು. ಕೆಲವರು ಗೈಸ್ ಫುಲ್ಲು ಫ್ಲೇಮಲ್ಲಿ ಬೇಯಿಸ್ತಾರೆ, ಒಬ್ಬೊಬ್ರು ಹಾಗೇನೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ. ಯಾವಾಗಲೂ ಸ್ವಲ್ಪ ಮೀಡಿಯಮ್ ಇಂದ ಸಣ್ಣ ಉರಿಲೇ ಬೇಯಿಸ್ಬೇಕಿದು, ಏಕೆಂದ್ರೆ ಒಳಗಡೆ ಎಲ್ಲ ಬೇಯಬೇಕಲ್ವಾ. ಇಲ್ಲಾಂದ್ರೆ ಒಳಗಡೆ ಎಲ್ಲ ಹಿಟ್ಟಿಟ್ಟು ಹಾಗೆ ಇರುತ್ತೆ, ಏನಾಗಲ್ಲ, ತಿನ್ಬೋದು. ಬಟ್ ಹೊಟ್ಟೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅಷ್ಟೇ. ಹಾಗಾಗಿ ಸಣ್ಣ ಉರಿಲಿ ಬೇಯಿಸಿದ್ರೆ ನಿಮಗೆ ಒಳಗೆಲ್ಲ ನೀಟಾಗಿ ಹದವಾಗಿ ಬೇಯುತ್ತೆ. ನೋಡಿ ಗೈಸ್, ಇಷ್ಟ ಆದ್ರೆ ಆಯ್ತು, ತೆಗ್ದುಬಿಡ್ತೀನಿ. ಪೇಪರ್ ಟವೆಲ್ ಮೇಲೆ ಹಾಕೊಳ್ಳಿ.
ಗೈಸ್ ಈ ಬೋಂಡನೆಲ್ಲ ನಾವು ಹಾಗೆ ತಿಂತೀವಿ, ಬಟ್ ನನ್ನ ಮಗಳು ಕೆಚಪ್ ಜೊತೆ ತಿಂತಾಳೆ. ಸೊ ನೀವು ಹೇಗ್ ಬೇಕಾದ್ರೂ ಇದನ್ನ ತಿನ್ಬೋದು, ಚೆನ್ನಾಗಿರುತ್ತೆ ಅವ್ರವ್ರ ಟೇಸ್ಟ್. ಈ ಮಳೆ ಬಂದಾಗ ತುಂಬಾ ರುಚಿ ಅನ್ಸುತ್ತೆ ಬೋಂಡ ವಿತ್ ಬಿಸಿ ಬಿಸಿ ಕಾಫಿ. ಒಂದ್ ಬ್ಯಾಚ್ ಆಗಿದೆ ಬೇಯಿಸಿ, ಸೆಕೆಂಡ್ ಬ್ಯಾಚ್ ನಾನು ಆಕ್ಚುಲಿ ಹಾಕಿರೋದು. ಇದು ನಾವು ಕಾಯಿಸಿರೋ ಎಣ್ಣೆ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಬಂದಿರುತ್ತೆ ಗೈಸ್. ಇದು ಅಕ್ಕಿ ಹಿಟ್ಟೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಬಜ್ಜಿಗಾದ್ರೆ ಬೇಕಾಗುತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ, ಬಟ್ ಇದಕ್ಕಿಷ್ಟೇ ಸಾಕು. ಚೆನ್ನಾಗಿರುತ್ತೆ, ಕ್ರಿಸ್ಪ್ ಆಗಿ ಚೆನ್ನಾಗಿ ಬಂದಿರುತ್ತೆ. ಬೇಗ ಆಗ್ಲಿ ಅನ್ಬಿಟ್ಟು ಫ್ಲೇಮ್ ಜಾಸ್ತಿ ಮಾಡ್ಬಿಡ್ಬೇಡಿ ಗೈಸ್, ಒಳಗೆಲ್ಲ ಬೇಯಲ್ಲ. ಏನೇ ಆದ್ರೂ ಮೀಡಿಯಂ ಅಲ್ಲಿರ್ಲಿ ಅಥವಾ ಲೋ ಅಷ್ಟೇ. ಗೈಸ್ ಇದಾಯ್ತು. ನೀವು ಜಾಲ್ರಿ ಬರುತ್ತಲ್ಲ, ಜಾಲ್ರಿ ಅದ್ರಲ್ಲೂ ತೆಗಿಬೋದು ಇದನ್ನೆಲ್ಲ. ಗೈಸ್ ಬಿಸಿ ಬಿಸಿ ಬೋಂಡ ರೆಡಿ. ನೋಡಿದ್ರಲ್ಲ ಗೈಸ್ ಬೋಂಡ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.